ಸರ್ ನಿಮ್ಮದ ಪರಿಚಯ ಸ್ವಲ್ಪ ಹೇಳ್ರಿ ನಮ್ಮ ರೈತರಿಗೆ ರೀ. ನಮ್ಮ ಹೆಸರು ತಮ್ಮಣ್ಣ ಸಿದ್ದರಾಮ ಸನದಿರಿ. ನಮ್ಮ ಊರು ಅಲಕ್ನೂರ್ರಿ, ತಾಲೂಕು ರಾಯಬಾಗ, ಜಿಲ್ಲಾ ಬೆಳಗಾವ್ ರೀ. ಜಿಲ್ಲಾ ಬೆಳಗಾವ್ ರೀ. ಹಾಂ. ಇದು ಎಷ್ಟು ವರ್ಷ ಆಯ್ತು ನೀವು ಆರ್ಗ್ಯಾನಿಕ್ ಮಾಡಕತ್ರಿ? ನಾವು ಆರ್ಗ್ಯಾನಿಕ್ ಮಾಡಕೈತ್ರಿ 10-11 ವರ್ಷ ಆಯ್ತು. ಈ ಟೋಟಲ್ ನಿಮ್ ಜಮೀನ್ ಎಟ್ಟಿದ್ರಿ ಸರ್? ಇದು ನಮ್ದು 13.5 ಎಕರೆ ಐತ್ರಿ. 13.5 ಎಕರೆ ಎಲ್ಲ ಚೆಕ್ ಆರ್ಗ್ಯಾನಿಕ್ ಮಾಡೋದ್ರಿ? ಎಲ್ಲ ಆರ್ಗ್ಯಾನಿಕ್ ಮಾಡ್ತೀವಿ. ಕಬ್ಬ ಮಾಡ್ತೀರಿ, ಅರಿಶಿನ ಮಾಡ್ತೀರಿ, ಆಮೇಲೆ ಇದ್ರೊಳಗೆ ಕಾಯಿಪಲ್ಯನೂ ಬೆಳಿತೀವ್ರಿ, ಗೊಂಜಾಳು ಬೆಳಿತೀವ್ರಿ, ಮತ್ ಇಟ್ ಬೆಳಿ ಮಾಡಿ. ಯಾವ್ದಕ್ಕೂ ಕೆಮಿಕಲ್ ಎಲ್ಲ ಏನೋ ಮಾಡಿಲ್ರಿ? ಕೆಮಿಕಲ್ ಒಟ್ಟ ಇಲ್ರಿ. ಹಾ ರೀ. ಈ ಅರಿಶಿನ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ರಲ್ಲ ಅದ್ರ ಬಗ್ಗೆ. ಇದು ಅರಿಶಿನ ನೋಡ್ರಿ, ನಾವು ಮೊದಲು ಇದನ್ನ ಹಚ್ಚೋಕ್ಕಿಂತ ಮೊದಲ್ರಿ ತಿಪ್ಪಿ ಗೊಬ್ಬರ ಜಾಸ್ತಿ ಕಡಿತೀವಿ. ಹಾ ರೀ. ತಿಪ್ಪಿ 20-25 ಗೊಬ್ಬರ ಕಡಿಬೇಕ್ರಿ ಅದಕ್ಕೆ. ಹಾ ರೀ. ಟ್ರಾಕ್ಟರ್ ಮತ್ ಇಟ್ ಮಾಡ್ರಿ. ಇದನ್ನೇನ್ ಅರಿಶಿನ ನಾಟಿ ಮಾಡಿ ಬಿಡ್ತಿರ್ಲ, ನಾವು ಬರೋ ಇದಕ್ ಮಾಡೋ ಕೆಲಸ ಅಂದ್ರ ನೀರ್ ಬಿಡುದು, ಕಸ ತೆಗಿದು ಇಷ್ಟ ರೀ. ಇದನ್ನ ಬಿಟ್ರೆ ಬೇರೆ ಏನು ಮಾಡಂಗಿಲ್ರಿ. ಮತ್ತ ನಾವು ಏನ್ರಿ ನಮ್ಮದು ಚೆಕ್ ಮಾಡೋರಿದ್ರ ಸಾವಯವದಾಗ್ರಿ ಮಷಿನ್ ತಂದು ಚೆಕ್ ಮಾಡಿ ಲ್ಯಾಬ್ ಟೆಸ್ಟ್ ಮಾಡಿದ ನಂತರ ಇದನ್ನ ಒಪ್ಕೋಬಹುದು. ನಾವು ಸಾವಯವ ಅಂದ್ರ ಯಾರು ನಂಬಂಗಿಲ್ರಿ. ಈಗ ಎಷ್ಟೋ ಹಿಂಗ ಆಗ್ಯಾವ್ರಿ. ನಮ್ಮದು ಟೆಸ್ಟ್ ಮಾಡಿದ ನಂತರ ನೀವು ಕರೆಕ್ಟ್ ಅಂದ್ರ ಕರೆಕ್ಟ್ ಆಗಿ ಇಲ್ಲ ಅಂದ್ರ ಇಲ್ಲ. ಕರೆಕ್ಟ್ ನಮ್ಮ ಬರತ್ತವ್ರಿ. ನಾವಂತೂ ಈಗ ನಮ್ಮ ಕೆಮಿಕಲ್ ಮಾಡಿದವ್ರಕಿಂತ ಏನು ಕಡಿಮೆ ಅಂತೂ ಇಳುವರಿ ಬಂದಿಲ್ಲ ನಮ್ಮವ್ರಿ. ಈಗ ರೀ ಸಾವಯವ ಮಾಡಿದ್ರಿ ನೀವು ರೀ, ತಳಿಗಳು ಯಾವ್ಯಾವ್ದವ್ರಿ? ಅರಿಶಿನಕ್ಕೆ ತಳಿ ಯಾವ್ದು? ಅರಿಶಿನ ರೀ ಕಡಪ ಐತ್ರಿ, ಸೈಲಮ್ ಐತ್ರಿ. ಇವ್ ಎರಡ ಈಗ ಕಡಪ ರೀ. ಹೋದ್ಸಲ ಈಗ 4 ವರ್ಷ ಸೈಲಮ್ ಹಚ್ಚಿದ್ರಿ. ಅಂದ್ರ ನಿಮಗ್ರಿ ಇದ ಸಾವಯವ ಮಾಡಕತ್ತಂದ್ರಿ ಎರಡು ತಳಿಯಾಗ ಯಾವ ತಳಿ ಬೆಟರ್ ಸಾವಯವ ಮಾಡಕ? ಇದ ಫಸ್ಟ್ ಮಾಡಿದ್ರಿ ನಾವ್. ಈಗ 4 ವರ್ಷ ದಿನ ಏನ್ ಬೆಳೆದ್ವಿ? ಸೈಲಮ್ ಬೆಳೆದ್ವಿ. ಮತ್ತ ಈ ಅರಿಶಿನ ಬೆಳೆದ್ರಿಂದ ನಮ್ಮ ಸಾವಯವಕ್ಕೆ ಬಹಳ ಅನುಕೂಲ ಐತ್ರಿ. ಈಗ ಅರಿಶಿನ ಒಂದ್ ಪೀಕ್ ಬೆಳೆದಿವ್ ಅಂದ್ರ ಅದ್ರಾಗ 2 ಪೀಕ್ ಕಬ್ಬ್ ಬರ್ತೈತ್ರಿ, 1 ಪೀಕ್ ಸದಕ್ ಆಗ್ಬೇಕಾರ ಗೋಧಿ, ಗೊಂಜಾಳ ಏನ್ ಬೇಕಾದ್ ಬರ್ತೈತ್ರಿ. ಇದು ಎಕರ ಇದು ಎವರೇಜ್ ಏನ್ ಬೆಳಿತೈತ್ರಿ? ಎಕರೆಕ ನಮ್ದ ಸೈಲಮ್ ಬಿದ್ದಿತ್ರಿ 40 ಕ್ವಿಂಟಲ್ ಬಿದ್ದಿತ್ರಿ. ಮತ್ತ ಒಮ್ಮೊಮ್ಮೆ ಮಡ್ಡಿ ನೆಲ ಒಂದಿಟ್ಟ ಫಲವತ್ತಾಗಿರ್ಲಾರ್ದ ಏನ್ರಿ ಮಡ್ಡಿ ನೆಲ ಕರಿನೆಲಕ ಹಿಂಗ್ ಪರಕಾಗಿ 1-4 ಕ್ವಿಂಟಲ್ ಫರ್ಕು ಆಗ್ತೈತ್ರಿ. ಸಾವಯವ ಬೆಳೆದ್ ನೀವು 40 ಕ್ವಿಂಟಲ್ ತೆಗಿಯಾಕದಿರಿ. ಫರ್ಟಿಲೈಸರ್ ಎಲ್ಲ ಯೂಸ್ ಮಾಡಿ ರೈತರು ಮಾಡ್ತಾರಲ್ಲ, ಅವ್ರಿಗೆ ಮತ್ತೆ ನಮ್ಮ ಸಾವಯವ ಮಾಡಿದಕ್ಕ ಡಿಫ್ರೆನ್ಸ್ ಏನಾಗ್ತೈತ್ರಿ? ಇದ್ರದ್ದು ಟನ್ನೇಜ್ ಡಿಫ್ರೆನ್ಸ್ ಅಂದ್ರಿ, ಅವರು ಲಾಸ್ಟ್ 40 ಕ್ವಿಂಟಲ್ ಬೆಳಿತಾರ್ರಿ, ನಾವು ಅಷ್ಟ ಬೆಳಿತೀವ್ರಿ. ನಮ್ಮ ಒಟ್ಟ ಮೊದಲ್ ಫಸ್ಟ್ ಸ್ಟಾರ್ಟಿಂಗ್ ಬೆಳೆದಾಗ ನಮ್ಮ ಬಾಳ ಕಡಿಮೆ ಬಂದು ಇಳುವರಿ. ಕಡಿಮೆ ಬರೋಣ ನಮ್ಮಲ್ಲಿ ಒಂದ್ ಸ್ವಲ್ಪ ನಮ್ಮ ಮನ್ಯಾನವ್ರ ಇದನ್ನೇನ್ ಮಾಡ್ತೀರಿ ಹಂಗ ಹಿಂಗ ಅಂದ್ರಿ, ನಾವ್ ಹಂಗ ಜಕ್ಕೋತ್ ಬಂದ ನಂತರ ಈಗ ನಮ್ಮ ಅವ್ರಕಿಂತ ಜಾಸ್ತಿ ಬೆಳೆಯತ್ತವ್ರಿ. ಈಗ ಅವ್ರ ಕೆಮಿಕಲ್ ಮಾಡಿ ಗೊಬ್ಬರ ಔಷಧ ಮಾಡಿ ಅಟ್ ಖರ್ಚು ಮಾಡ್ರು ನಮ್ಕಿಂತ ಕಡಿಮೆ ಅದಾರ. ಅವ್ರಲ್ಲಿ ರೋಗ ಜಾಸ್ತಿ ಅದಾವ, ನಮ್ಮಲ್ಲಿ ರೋಗ ಇಲ್ರಿ. ಈಗ ಅವ್ರಲ್ಲಿ ಕೊಳಿ ರೋಗ ಬಂದಾವ್ರಿ, ನಮ್ಮಲ್ಲಿ ಕೊಳಿ ರೋಗ ಒಂದೂ ಇಲ್ಲ ನಮ್ಮ ಹೊಲ್ದಾಗ. ಮತ್ ಕಬ್ಬಿಗೆ ಡೊಣ್ಣಿ ಹುಳ ಹತ್ತವ್ರ ಅವಕ್ರೆ ರಾಸಾಯನಿಕ ಮಾಡಿದವ್ರಿ, ಇದು ನಮ್ ಡೊಣ್ಣಿ ಹುಳ ಇಲ್ರಿ. ಶುರುವಾತಿಂದ ಹೇಳ್ಬೋದು ಬರ್ರಿ ನಮ್ಗ್ರಿ, ರೈತರಿಗೆ ಎಲ್ಲರೂ ತಿಳಿಯೋಂಗ. ನೀವು ಶುರುವಾತಿಗೆ ಎಷ್ಟ್ ಸಲ ನಂಗರಿ ಪಲ್ಟಿ ರೂಟ್ರ ಎಷ್ಟೆಲ್ಲ ಮಾಡಿಸ್ತೀರಿ ನೀವು? ನೋಡ್ರಿ, ನಾವ ಒಂದ್ಸರಿ ಗಳೆ ಹೊಡಿತೀವ್ರಿ. ಗಳೆ ಹೊಡೆದ 1-2-3 ಸರಿ ರೆಂಟಿ ಹೊಡಿತೀವ್ರಿ, ರೂಟಾವಟರ್ ಹೊಡಿತೀವ್ರಿ. ಹಿಂಗ್ 4-5 ಸರಿ ದಂಧೆಗ್ ಮಾಡ್ತೀವಿ. ನೀವು ಗೊಬ್ಬರ ಯಾವ ಕಡಿತೀರಿ? ನಿಮ್ದು ಗೊಬ್ಬರ ರೀ ಗಳೆ ಹೊಡೆದ 1-2 ಸರಿ ರೆಂಟಿ ಹೊಡೆದ ಭೂಮಿ ಹೆಂಟೆಲ್ಲ ಹೊಡೆದ ಹದ ಆದ ನಂತರ ಕಥ ಕಡದ್ರಿ. ಅದ್ರ ನಂತರ 1 ಸರಿ ರೆಂಟಿ ಹೊಡೆದ್ರಿ. ರೆಂಟಿ ಹೊಡೆದ ಅಂತ ರೋಟ್ರ್ ಹೊಡಿತೀವಿ. ತಿಪ್ಪಿ ಗೊಬ್ಬರ ಕಡದ ನಂತರ. ತಿಪ್ಪಿ ಗೊಬ್ಬರ ಎಷ್ಟು ಕಡಿತೀರಿ? ನಾವು ಎಕರೆಕ 20-25 ಡೇಬ್ ಕಟ್ತೀವಿ. 20-25 15-20 25 ಇಷ್ಟ ನಾವು ಲೆಕ್ಕ ಮಾಡಿಲ್ಲ. ಸಗಣಿ ಗೊಬ್ಬರ ಕಡಿತೀರಿ? ಸಗಣಿ ಗೊಬ್ಬರ ಕಡಿತೀವಿ. ಅದ್ರೊಳಗೆ ಏನು ಮತ್ತೆ ಮಿಕ್ಸ್ ಮಾಡ್ತೀವಿ? ಏನ್ ಮಿಕ್ಸ್ ಇಲ್ಲ. ಅದ್ರ ಕತ್ತದಾಗ ನೀವು ಬೂದಿ ಆಗ್ಲಿ ಏನ್ ಅದೇನಿಲ್ಲ, ಏನು ಇಲ್ರಿ. ಕೋಳಿ ಗೊಬ್ಬರದ ಕಡೆ, ಕೋಳಿ ಗೊಬ್ಬರ ನಮ್ಮ ಆಡಿನ ಗೊಬ್ಬರ ಇರ್ತೈತ್ರಿ. ಅಷ್ಟು ಹೊಣತ್ರಿ ನಿಮ್ದು? ನಮ್ದು ಒಂದು 50-60 ಆಡದವ್ರಿ. ಆಡದವ್ರಿ. ನಿಮ್ದು 4 ಎಕರೆ ಪ್ಲಾಟ್ ಐತ್ರಿ. ಅದ 4 ಎಕರೆ ಪ್ಲಾಟ್ ಅಂದ್ರೆ ನೀವ್ ಹೇಳೋ ಲೆಕ್ಕ 80 ಡಬ್ಬಿ ಅಷ್ಟ್ ಕಡ್ದೋದ್ರಿ ಸರಿ. ಹೊರಗಿಂದ ಒಂದ್ ತೊಡಿ ತಗೋತಾರ. ನಮ್ದು ಅಷ್ಟು ಜಮೀನ್ ಆಗದ್ರು ನಮ್ದು ಕಥ ಕಡಿಮೆ ಹೊಂಟ್ರು ಕಡಿಕಿಂದ ಕೊಂಡು ತಗೋತೀವಿ. ಎಲ್ಲಾನು ಡಿಕಂಪೋಸ್ ಆಗಿ ಕೊಳತದ ಗೊಬ್ಬರನ್ನ ಎಲ್ಲ ಅದನ್ನ ಯಾವ ಹಂಗ ಕಚ್ಚ ಗೊಬ್ಬರ ಹಿಂಗಾಗಿ ನಿಮ್ಮಲ್ಲಿ ಡೊಣ್ಣ ಹುಳ ಆಗ್ಲಿ ಮತ್ ಬೇರೆ ಹುಳ ಆಗ್ಲಿ ಯಾವ್ದು ಆಗಂಗಿಲ್ಲ. ಇದು ಮೊದಲು ನೀವು ಸೇಲಂ ಹಚ್ತೀರಿ, ಚೆನ್ನಾಗಿ ಸೇಲಂ ಅಂತಾರ. ಸೇಲಂ ಹಚ್ತಿದ್ರಿ. ಇದ ವರ್ಷ ಫಸ್ಟ್ ಸರಿ ಇದನ್ನ ಕಡಪ ಹಚ್ಚಿರಿ. ಬರೋಬರ್. ಒಂದ್ ಸೇಲಂ ಬಿದ್ದಾಗ 40 ಕ್ವಿಂಟಲ್ ತಗ ತೆಗದ್ರಿ ನೀವು? ಬಿದ್ದೈತ್ರಿ. ರಗಡ ಜನ ನಾವು ನೋಡ್ತಿತ್ತು 20 ಕ್ವಿಂಟಲ್ 25 ಕ್ವಿಂಟಲ್ 30 ಕ್ವಿಂಟಲ್ 35 ಕ್ವಿಂಟಲ್ ಹೈಯೆಸ್ಟ್ ಬೆಳೆದ್ರೆ 40 ಕ್ವಿಂಟಲ್ 44 ಕ್ವಿಂಟಲ್ ತಕ ಹೋಗ್ಯಾರ ಬಿಡ್ರಿ ಇದ್ರಿ. ಅದ್ರ ಬಹಳ ರೇರ್.
ಆದ್ರೆ ಎವರೇಜ್ ಅಂದ್ರಲ್ಲ ನಿಮ್ಮ ಏರಿಯಾದಾಗ ಅವ್ರ ಸೈತ್ರಿ 30 ಕ್ವಿಂಟಲ್ ಬೆಳಕ್ ಒದ್ದಾಡ್ತಾರೆ. ಅದು ರಾಸಾಯನಿಕ ಗೊಬ್ಬರ ಹಾಕಿ ಸಿಕ್ಕಂಗ ಸ್ಪ್ರೇ ಕೊಟ್ಟ ಫಂಗಿಸೈಡ್ ಹೊಡೆದ ಮಾಡ್ರು ಅಲ್ಲಿಗೆ ಬರ್ತಾರ. ನೀವು ಸಸಾರಾಗಿ ಏನು ಮಾಡಲ್ದನ ಶುರುವಾತಿಗೆ 20 ಡಬ್ಬಿ ಕಡದ್ರಿ 20 ಡಬ್ಬಿ ಅಂತಂದ್ರು ನಿಮ್ಮ ವಿಷಯ ಪ್ರಕಾರ ನೋಡ್ರೆ ಒಂದ್ 3,000 ರೂಪಾಯಿ ಡಬ್ಬಿ ಕಸ್ ಬರ್ತೀರಿ. ಒಂದ್ ಡಬ್ಬಿಗೆ 3,000 ರೂಪಾಯಿ ಹಿಡಿದ್ರು 20 ಡಬ್ಬಿ ಅಂದ್ರೆ ಒಂದ್ 60,000 ರೂಪಾಯಿ ಫಸ್ಟ್ ಖರ್ಚು ಮಾಡ್ತೀರಿ ನಾವು. ಆಮೇಲೆ ಏನು ಖರ್ಚು ಮಾಡಂಗಿಲ್ಲ, ಏನು ಮೇಂಟೆನೆನ್ಸ್ ಮಾಡಂಗಿಲ್ಲ. ಮಣ್ಣು ಹಚ್ಕೋತೀರಿ, ಮಣ್ಣು ಹಚ್ಚಿದ್ರಿ ಇದಕ್ಕೆ ಮಣ್ಣು ಹಚ್ಚಿಲ್ಲ ಮಷಿನ್ಲೆ ಬೆಡ್ ಮಾಡಿ ಹಚ್ಚಿ ಬಿಡ್ತಾರ. ಶುರುವಾತಿ ಏನ್ ನೀವು ಒಂದ್ ಬೆಡ್ ಮಾಡ್ಕೊಂಡಿರಿ ಅದ್ರ ಮೇಲೆ ಏನು ಮಾಡಿಲ್ಲ, ಮಣ್ಣು ಹಚ್ಕೊಳಂಗಿಲ್ಲ, ಹೊರಗೆ ಬರಂಗಿಲ್ರಿ ಗಡ್ಡಿ. ಬಾಳ ಬೆಳೆದಂದ್ರ ಬರ್ತಿರ್ತಾವ. ನಾವು ಬೆಡ್ ಅಡಾಗ್ಲ ಮಾಡಿದ್ರಿ. ಏನ್ ಬಿಡಿ ಸಾಲ್ರಿ 3.5 ಫುಟ್ ಅದಾವ್ರಿ. ಇವ್ 3 ಫುಟ್ ಸಾಲ್ರಿ. 3 ಫುಟ್ದಾಗ ಡಬಲ್ ಕುಡ್ಸಿರಿವ? ಡಬಲ್ ಕುಡ್ಸಿರಿ. 3 ಇದಾವ್ರಿ. ಈ ಸಾಲಿನ ಸೆಂಟರ್ ದಿಂದ ಆ ಸಾಲಿನ ಸೆಂಟರ್ ತಕ 3.5 ಫುಟ್ ಅದಾವ್ರಿ. ಒಂದ್ ಡಬಲ್ ಲೈನ್ ಕುಡ್ಸ್ಕೊಂಡ್ರಿ, ಸಿಂಗಲ್ ಲೈನ್ ಡ್ರಿಪ್ ಇಡೋದ್ರಿ. ಡ್ರಿಪ್ ಒಟ್ಟು ಏನು ನೀವು ಸಗಣಿ ಗೊಬ್ಬರ ಕೊಟ್ಟಿರಲ್ಲ ಅದ ಫೈನಲ್. ಅದ್ರ ಮುಂದೆ ಯಾವ್ದು ಗೊಬ್ಬರ ನೀವು ಕೊಟ್ಟಿಲ್ಲ. ಅದ್ರ ಮೇಲೆ ಡ್ರಿಪ್ ನೀರ್ ಕೊಡ್ತೀರಿ ಅಷ್ಟೇ. ಮತ್ತೆ ಡ್ರಿಪ್ ನಾಗ ಮತ್ತೆ ನೀವು ಏನು ಬಿಟ್ಟಿಲ್ಲ, ಗೊಬ್ಬರ ಕೊಡಂಗಿಲ್ಲ, ಮ್ಯಾಲ ಯಾವ ಸ್ಪ್ರೇ ಆರ್ಗ್ಯಾನಿಕ್ ಅದ ಕೊಡಂಗಿಲ್ಲ, ನೋಡ್ರಿ. ಒಟ್ಟ ಇಲ್ಲ. ಓನ್ಲಿ ಬರೀ ನೀವು ಹೆಣ್ಮ ಅಷ್ಟೇ ಕಸ ಕಳೆ ತೆಗೆದು ನೀರ್ ಹಾಸು, ನೀರ್ ಅದು ಡ್ರಿಪ್ ಐತಿ, ಡ್ರಿಪ್ ಬಿಡ್ತೀರಿ. ಇಷ್ಟು ಬಿಟ್ರೆ ಏನು ಮಾಡಂಗಿಲ್ಲ. ಅವ್ರು ನಿಮ್ ಬ್ರದರ್ ಅನ್ರಿ, ನೀವು ಸಂಜೆ ಅವ್ರು. ಈ ನಿಮ್ಮ ಹೆಸರು ಹೇಳ್ರಿ ಮತ್ತೊಮ್ಮೆ? ತಮ್ಮನ್ನ ಸಿದ್ದರಾಮ ಸರ್. ನಿಮ್ಮ ಹೆಸರು ಹೇಳ್ರಿ? ಓಕೆ. ಅವರು ಭೀಮಪ್ಪ ಮಾರುತಿ ಇವ್ರು ಅವ್ರು ಆರ್ಗ್ಯಾನಿಕ್ ಮಾಡ್ತಾರ. 2 ಮಂದಿ ಕೂಡಿ ಮಾಡ್ತೀವಿ. ಏನಾರ ಮಾಹಿತಿ ಬೇಕಾರೆ ಅವ್ರು ನಮ್ಮನ್ನ ಕೇಳ್ತಾರ, ನಾವು ಅವ್ರನ್ನ ಕೇಳ್ತೀವಿ. ಭಾಳ ಚೆನ್ನಾಗಿತ್ತು. ಇದನ್ನ ಸ್ವಲ್ಪ ಗಡ್ಡಿ ತೋರಿಸ್ರಿ, ಎಲ್ಲಿ ಎಷ್ಟು ಗಳಿದಾವ. ಈಗ ಯಾವ ತಿಂಗಳ ಪ್ಲಾಂಟೇಶನ್ ಆಗೈತ್ರಿ ಅದ? ಇದು ಜೂನ್ದಾಗ. ಜೂನ್ 5ನೇ ತಾರೀಕು. 5 ತಾರೀಕು ಮಾಡ್ಯಾರೇನ್ರಿ? 5 ತಾರೀಕು, ಜೂನ್ 5 ತಾರೀಕು ಮಾಡಿರಿ. ಇಲ್ಲ ಐತಿ ಒಂದ್ ಕಿತ್ ತೋರ್ಸಲ್ಲ ಭಾಳ ಚೆನ್ನಾಗಿದೆ. ಇನ್ನ ಬಾಳ ಹಿಡ್ದಿಲ್ರಿ, ಇನ್ನು ಭಾಳ ಏನ್ ಹೇಳ್ಬೇಕು, ನೀವು ಜೂನ್ ಮಾಡಿರಲ್ಲ, ಮೇದಾಗ ಮಾಡಿರಂದ್ರೆ ಫುಲ್ ಹಿಡಿದ್ರಿ. ಇದ್ರಿ ನಾವು ಕಟಾವ್ ಮಾಡ್ಬೇಕಾದ್ರೆ 8 ತಿಂಗಳು ಬರ್ತಿರೋದು. 8 ತಿಂಗಳಿಗೆ ಬರ್ತದೆ. 8 ತಿಂಗಳಿಗೆ ಸರ್. ಈಗ ಇಟ್ಟು ಹಿಡಿಯಾದತ್ ನೋಡ್ರಿ. ಈಗ ಈಚೆ ಕಡೆ ಸೈಡ್ ಐತ್ರಿ, ಎಲ್ಲ ಕಡೆ ಐತ್ರಿ. ಇನ್ನು ಗಡ್ಡಿ ಎಲ್ಲಾ ಕಡೆ ಇರ್ತೈತಿ. ಈ ಕೈಲಿ ಕೆದ್ರು ಸಹಿತ ನಿಮ್ ಜಮೀನ ಗಟ್ಟಿಲ್ಲ, ಆರಾಮ್ಸಿ ನೋಡ್ರಿ. ಒಂದ ಇಲ್ಲಿ ಬೇಡ್ರಿ, ಇನ್ನೊಮ್ಮೆ ವಿಡಿಯೋ ಮಾಡ್ತಾರ್ರಿ, ಹಾಕಿ ಅಂತ ತೋರಿಸ್ರಿ ನಾವು. ಈಗ ಜೋರ್ ಮುಂದೆ ಈಗ ಸ್ಟಾರ್ಟ್ ಆಯ್ತು. 5.5 6 ತಿಂಗಳ ತನಕ ಜೋರ್ಲಿ ಉಳಿದೈತಿ ಕಾಯಿ. ಅದ ಹಂಗ ಹಿಡಿದ ಜೋರ್ಲಿ. ಮತ್ತೆ ಇದ್ರಿ ಅರಿಶಿನಕ್ಕೆ ಈಗ ಇಂಪಾರ್ಟೆಂಟ್ ಅಂದ್ರ ರೋಗಗಳು ಯಾವ್ಯಾವ ಬರ್ತಾವ್ರಿ? ಅಂದ್ರ ರೋಗ್ರಿ, ಬೆಂಕಿ ರೋಗ್ರಿ, ಕೊಳಿ ರೋಗ್ರಿ, ಅದಕ್ಕ ಗೊರ್ಲೆತ್ ಹತ್ತೈತಿ ಅದ ಅರಿಶಿನಕ್ಕೆ. ಅದೊಂದ ಒಂದ್ ಹತ್ತೈತ್ರಿ. ಗೊರ್ಲಿ ಇವ್ರ ಹೊಲಕ್ ಬಾಳ ಹತ್ತಂಗಿಲ್ರಿ, ಅಲ್ಲಿ ನಮ್ಮಲ್ಲಿ ಹತ್ತೈತ್ರಿ ಗೊರ್ಲಿ ಕಂಪ್ನಿ ಹೊಲಕ್ರಿ. ಇದು ಬೆಂಕಿ ರೋಗ ಒಂದ್ ಬೀಳ್ತೈತ್ರಿ, ಕೊಳಿ ರೋಗ ಒಂದ, ಅದು ಗೊರ್ಲಿ ರೋಗ ಒಂದ. ಅದೇ ನಿಮ್ಮ ಅರ್ಶಕ್ಕೆ ಯಾವ ಬಂದಿಲ್ಲ, ನಮ್ಮಲ್ಲಿ ಯಾವ ಬಂದಿಲ್ಲ. ಗೊಂಜಾಳ ಹಾಕಿದ್ರಿ ಇಲ್ರಿ? ಗೊಂಜಾಳ ಹಾಕಿದ್ವಿ, ಗೊಂಜಾಳ ಯಾವಾಗ ಕಡತಂದ್ರಿ? ಈಗ 1 ತಿಂಗಳ ಆತ್ರಿ. ವಿಶೇಷವಾಗಿ ರೈತರಿಗೆ ಗೊತ್ತಿದ್ದ ವಿಷಯ, ಗೊಂಜಾಳ ಕಡದ ಕೂಡಲೇ ಒಂದು ವಾರದ ನಂತರ 100% ಇದಕ್ಕ ಫಂಗಿಸೈಡ್ ಅಟ್ಯಾಕ್ ಆಗತ್ತೆ. ಯಾವಕ್ಕ ಅರ್ಶಿನಕ್ಕೆ, ಅವಕ್ಕೆ ಎಲ್ಲಕ್ಕೂ ಯಾವ ಬೇಕಾದ ಅರ್ಶಿನ ಇಲ್ರಿ. ಇಲ್ಲಿ ಸಣ್ಣ ಡ್ಯಾಮೇಜ್ ಬಂದವ್ರಲ್ಲ ಇವ ನಿಮ್ಮಲ್ಲಿ ಬಂದ್ ಹೋಗಿದ್ವಿ, ಆದ್ರೆ ನಿಮ್ಮಲ್ಲಿ ಇಫೆಕ್ಟ್ ಮಾಡಿಲ್ಲ. ಈಗ ನೀವು ಅವನು ಆರ್ಗ್ಯಾನಿಕ್ ಇದ ಕಾರಣ, ಕೆಮಿಕಲ್ ಇತ್ತಂದ್ರ 1 ರಿಂದ 2 ಸ್ಪ್ರೇ ತಗೋಬೇಕಾಕೈತಿ ಅವ್ರು. ಆಮೇಲೆ ಅದ ಇಷ್ಟ ಅದನ್ನು ಕಂಟ್ರೋಲ್ ಬರಂಗಿಲ್ಲ. ನಿಮ್ಮಲ್ಲಿ ಮಾತ್ರ ಏನೋ ದಾದ ಇಲ್ಲ, ಅದಕ್ಕೆ ಏನೋ ಇಫೆಕ್ಟ್ ಆಗಿಲ್ಲ. ಗೊಂಜಾಳ ಏನ್ ಕಡ್ತಿರ್ಲಿಲ್ಲ ನೀವು, ಗೊಂಜಾಳ ಕಡ್ದ ಕೂಡಲೇ ಅದಕ್ಕೆ ಸ್ವಲ್ಪ ಟೆಂಪರೇಚರ್ ವೇರಿಯೇಷನ್ ಆಗೈತಿ, ಸ್ವಲ್ಪ ಬಿಸಿಲು ಹಚ್ಚಿರ್ತೀರಿ. ಆ ಕಾರಣ ಆ ಟೈಮ್ದಾಗ ಇದು ಫಂಗಿಸೈಡ್ ಅಟ್ಯಾಕ್ ಎಲ್ಲ ಗೊಂಜಾಳ ಇರೋದ್ರಲ್ಲ, ಕಡ್ದ ಕೂಡಲೇ ನೆಳ ಕಮ್ಮಿ ಆಗಿಬಿಡ್ತೀರಿ ಅದಕ್ಕೆ. ಅರ್ಶಿನಕ ಆಟೋಮೆಟಿಕ್ಲಿ ಫಂಗಿಸೈಡ್ ಅಟ್ಯಾಕ್ ಆಗತ್ತೆ. ನಮ್ಮಲ್ಲೇ ನಾ ರೋಗ ಬಂದಿಲ್ಲ, ಮನುಷ್ಯ ರೋಗ ಬರೋದಿಲ್ಲ ಅಂದ್ರೂ ಇಫೆಕ್ಟ್ ಮಾಡಿಲ್ಲ. ಚೆನ್ನಾಗೈತಿ ನಿಮ್ದು. ಎಷ್ಟು ಹೈಟ್ ಐತಿ, ಸದ್ಯ ಕಡಪ ಐತಿ, ಸರಿ ಸೇಲಂ ಇದ್ರು ಅದು 40 ಕ್ವಿಂಟಲ್ ಬೈಸಿರಿ ಅಂದ್ರೆ ಅದನ್ನ ಯಾವಾಗ ಮಾಡಿದ್ವಿ ಅಂದ್ರಿ? ಮೇ 12ನೇ ತಾರೀಕು ಲವಣಿ ಮಾಡಿದ್ವಿ ಅದನ್ನ. ಮೇ 12 ತಾರೀಕು ಮಾಡಿದ್ವಿ. ಈ ಸಲ ಲೇಟ್ ಮಾಡಿರಿ. ತಗ್ಗಿನ ಪ್ರದೇಶ ಇದ್ದು ಇದಕ್ಕೆ ನೀವು ನೀರಿಂದ ಸ್ವಲ್ಪ ಸಮಸ್ಯೆ ಅಂತ. ತೆಳಗ ಹಳ್ಳ ಐತ್ರಿ, ಅಲ್ಲಿ ಎಲ್ಲ ನೀರು ಬಸೋದು ಹೋಗಿ ಬಿಡ್ತೈತ್ರಿ.
ಈ ಅರಬಾಯಿಗೆ ಹೋಗಿದ್ರಿ ನಾವ್ರಿ. ಆಮೇಲೆ ತುಕಾನಟ್ಟಿಗೆ ಹೋಗಿದ್ರಿ. ನಮ್ಗ ತುಕಾನಟ್ಟಿ ಅವ್ರ ಪ್ರೀ ಬರ್ಡ್ಸ್ ಅವ್ರ ನಮಗ್ ಸರ್ಟಿಫೈಡ್ ಕೊಟ್ಟಾರ್ರಿ, ಕೊಟ್ಟಿದಾರ ಸಾವಯವ ಅಂತೇಳ್ರಿ. ಮತ್ತ ಧಾರವಾಡದವ್ರ ಒಬ್ರು ಕೊಟ್ಟಿರಿ, ಅವ್ರೊಂದ್ 2-3 ವರ್ಷ ಕೊಟ್ರಿ. ಅವ್ರ ನಂತರ ಈ ಕಡೆ ಬರ್ಲಿಲ್ರಿ ದೂರಾಗನ. ಅದ್ರ ನಂತರ ಇವ್ರ ತುಕಾನಟ್ಟಿ ಅವ್ರ ನಾವ್ ಮೊದಲು ಕೇಳಾಕ್ ಹೋದಿವ್ರಿ, ಅವ್ರು ನಮ್ಮನ್ನ ಏನ್ ದಾತ್ ತಗೋಲಿಲ್ಲ, ಕೊಡ್ಲಿಲ್ರಿ. ನಾವಂತ ಅವ್ರಿಗೆ ನಾವಿನ ವಿಶ್ವಾಸಕ್ಕೆ ಇದ್ಯೋ ಇಲ್ಲೋ ಗೊತ್ತಿಲ್ಲ, ನಾವ್ ಏನ್ರ ಮಾಡುವಾರ ಅವ್ರ ಅಂತೇಳಿ ಅಂದ ನಾವ್ ಬಿಟ್ಟು ನಮ್ಮ ಮನ್ಯಾಗ ನಾವ್ ಮಾಡ್ಕೋತಿದ್ವಿ. ಅವ್ರಾಗೆ ಒಂದ್ ದಿವ್ಸ ನಮ್ಮನ್ನ ಕೇಳ್ಕೊತ ನಮ್ ಮನಿಗ್ ಬಂದ್ ಕೊಟ್ಟಾರ ಅವ್ರು, ಪ್ರಶಸ್ತಿ ಕೊಟ್ಟಿದಾರ. ಇದನ್ನ ಸರ್ಟಿಫೈಡ್ ಕೊಟ್ಟಾರ ಸಾವಯವದ. ಸಾವಯವ ರೈತ ಅಂತ ಹೇಳಿ ಸರ್ಟಿಫೈಡ್ ಮಾಡ್ಯಾರ. ಅಂತಿದ್ರೆ ನೀವು ಫಸ್ಟ್ ಈಗ 13 ವರ್ಷ ಆಯ್ತು ಈಗ ಅರ್ಶಿನ ಹಚ್ಚಕತ್ರಿ ನೀವು ಸಾವಯವ ಆಗಿರಿ. ನಿಮಗ್ರಿ ಚೇಂಜಸ್ ಅಂದ್ರ ಜಾಸ್ತಿ ಹಾಕೋತಿ ಎಷ್ಟು ವರ್ಷದಿಂದ ಈಗ 40 ಟನ್ ನೀವು ಎವರೇಜ್ ತೆಗ್ಯಾದ್ರಲ್ಲ, ಎಷ್ಟು ವರ್ಷದಿಂದ ನಿಮ್ಗೆ ಚೇಂಜ್ ಆಯ್ತ್ರಿ ಇದು ಬೆಳಿ? ನಮ್ಮದ ಮೊದಲು ಒಂದು 4-5 ವರ್ಷ ನಮ್ ಹೊಲ ಬೆಳಿಲಿಲ್ರಿ. 4-5 ವರ್ಷ ನಂತರ ಸ್ವಲ್ಪ ಇಳುವರಿ ಹಾಕೋತ ಬಂದ್ರಿ. ಈಗ ನಮಗೊಂದು 2-3 ವರ್ಷ ಆತ್, ಒಂದ್ 4 ವರ್ಷ ಆತ್ರಿ. ಈಗ ಫುಲ್ ಕರೆಕ್ಟ್ ನಮಗ್ ಕೆಮಿಕಲ್ ದವ್ರಿಗೆ ನಮಗ ಏನು ಪರಕಿಲ್ಲ. ಅವ್ರಕ ಒಂದಿಟ್ಟು ಹೆಚ್ಚ ಬೆಳಿತೈತಿ, ಖರೆ ಕಡಿಮೆ ಏನಿಲ್ರಿ. ನಮ್ಮದು ಖರ್ಚಿಲ್ದ ಬರಕೈತಿ, ಖರ್ಚಿಲ್ದ ಬರತೈತಿ. ನಿಮ್ದು ಬೀಜದ ಖರ್ಚು ಅಷ್ಟ ರೀ, ಬೀಜ ಇದು ಗಳೆಗಾಡದ ಅಷ್ಟ ಖರ್ಚು ಅಷ್ಟ ರೀ. ಈಗ ಮಿನಿಮಮ್ ಈಗ ಫರ್ಟಿಲೈಸರ್ ಮಾಡ್ತಾರಲ್ಲ ಗೌಡ್ರ, ನಿಮ್ಗೂ ಗೊತ್ತದ ಮಾತೈತ್ರಿ. ಫರ್ಟಿಲೈಸರ್ ಮಾಡಿದ ಖರ್ಚು ಎಷ್ಟು ಬರ್ತೈತ್ರಿ ಅಂದ್ರ ಅಂದಾಜ್ ನಿಮ್ಗೂ ಗೊತ್ತದ ಮಾಹಿತಿ ರೀ. ಈಗ ನೋಡ್ರಿ ಸಿಂಪಲ್ ಆಗಿ ಅರ್ಶಿನಕ್ಕಾದ್ರೂ ಬೇರೆ ರೈತರ 8-10 ಡಬ್ರಿ ಕಡಿತಾರ ಗೊಬ್ಬರ, ಇವ್ರು ಡಬಲ್ ಕಡಿತಾರ. ಡಬಲ್ ಕಡದ ಮೇಲೆ ಹೊಳಿ ಹೋಗಂಗೇನೆ ಇಲ್ಲ, ಬರೀ ಕಳೆ ಮೇಂಟೈನ್ ಮಾಡ್ತಾರ, ಬರೀ ನೀರ್ ಬಿಡ್ತಾರ, ಇಷ್ಟೇ ಮಾಡ್ತಾರ. ಮಣ್ಣಿನ ಫಲವತ್ತತೆ ಜಬರ್ಸ್ ಆಗೈತಿ ಇವ್ರದ. ಅಲ್ಲಿ ಏನಾಗತ್ರಿ, ಅಲ್ಲಿ ಒಂದು 10 ಡಬ್ಬಿ ಇದಕ್ಕಿಂತ ಅರ್ಧ ಗೊಬ್ಬರ ಕಡಿತಾರ ಅವ್ರ, ಯಾವ ಸಗಣಿ ಗೊಬ್ಬರ. ಆದ್ರೆ ಇವು ರಾಸಾಯನಿಕ ಗೊಬ್ಬರ ಇವರು ಕಂಟಿನ್ಯೂ ಮೇಂಟೈನ್ ಮಾಡ್ತಾರ. ಅವ್ರು ಕಂಟಿನ್ಯೂ ಮೇಂಟೈನ್ ಮಾಡೋದ್ರಿಂದ ಕಮ್ಮಿ ಇಲ್ಲಂದ್ರು ಅವ್ರ 30,000 ಮೇಲೆ ಗೊಬ್ಬರ ರಾಸಾಯನಿಕ ಗೊಬ್ಬರ ಬಿಡ್ತಾರ. ಮತ್ ಸರ್ ನಮಗೆ ಅರಿಶಿಣದ ಅಟ್ಟ ಅಲ್ರಿ, ಕಬ್ಬಿ 2 ಪೀಕ್ ಬರ್ತೈತ್ರಲ್ಲ ನಮ್ದು ಇದ್ರಾಗ್ರಿ. ಗೊಬ್ಬರ ಕಡ್ದಿರ್ತೀರಿ ನಾವು 3 ಪೀಕ್ ಬರೋ ತಕ ನಾವು ತಿಪ್ಪಿ ಗೊಬ್ಬರನ ಕಡಿಯಂಗಿಲ್ಲ. ಒಂದ್ಸರಿ ಕಡ್ದಿವಿ ಅಂದ್ರ ಕಬ್ಬಿ 2 ಪೀಕ 1 ಪೀಕ್ ಗೊಂಜಾಳ ಬಕ್ರ ಸದಕ ಗೋಧಿ ತಗೋತೀರಿ, ಅಲ್ಲಿವರೆಗೆ ಕಡಿಯಂಗಿಲ್ರಿ. ಒಟ್ಟ ಕಡಿಯಂಗಿಲ್ರಿ. 2 ವರ್ಷನಾಗ 3 ಪೀಕ್ ತಗೋತಾರ. ಮುಂದೆಲ್ಲ ಜೀರೋ ಮೇಂಟೆನೆನ್ಸ್ ಜೀರೋ ಮೇಂಟೆನೆನ್ಸ್. ಆದ್ರೆ ಅವ್ರದ್ದು ಹಂಗಿಲ್ಲ, ಕಂಟಿನ್ಯೂ ಕಬ್ಬಿಗೂ ಫರ್ಟಿಲೈಸರ್ ಮಾಡಬೇಕ್ರೆ. ಮಿನಿಮಮ್ ಇಲ್ಲಂದ್ರು ಅವ್ರು 25,000 30,000 ರೂಪಾಯಿ ಕಬ್ಬಿಗೆ ಒಂದ್ ಪೀಕಿಗೆ ಮಾಡ್ತಾರೆ. ಪೀಕಿಗೆ 30,000 ತೆಗಿರ್ಲಿ ಅದ್ರದಲ್ಲಿ ಅಲ್ಲಿ 30,000 60,000 90,000 ಮತ್ತೆ ಒಂದ್ ಪೀಕ್ ಗೊಂಜಾಳ ಬಕ್ರ ಸದಕ ಅಂದ್ರ ಅದಕ್ಕೆ 10,000 ಖರ್ಚು ಮಾಡ್ತಾರ ಅವ್ರು. 1 ಲಕ್ಷ ರೂಪಾಯಿ ಅವ್ರದ್ದು ಐತ್ರಿ. ನಮ್ದು 60,000 ಬರೋಟಿ ಏನ 60,000 ಇಲ್ರಿ. ನಾವ್ ಇನ್ ತಿಪ್ಪಿ ಗೊಬ್ಬರ ಅವ್ರದ್ದು ಹಿಡಿದಿಲ್ಲ ಲೆಕ್ಕದಾಗ. ನಮ್ದೇನ ತಿಪ್ಪಿ ಗೊಬ್ಬರ ಅಂದ್ರ ಅವ್ರದ್ದು ಅರ್ಧ ಹಿಡಿದಿರ್ತಾರಲ್ಲ, ಅದನ್ನ ಹಿಡಿದಿಲ್ಲ ಅವ್ರದ್ದು ಲೆಕ್ಕದಾಗ. ನಮ್ಗ ಅವ್ರಕ್ಕ ನಾವ್ ಎಟ್ ಮಾಡ್ತೀವಿ, ಒಂದ್ 5-6 ಡಬ್ಬಿ ಹೆಚ್ಚಂದ್ರೆ 7-3 21 20,000 ರೂಪಾಯಿ ಅವ್ರಿಗೆ ನಮ್ಗ ಪರ್ಕಾತ್ರಿ. ಅವ್ರು 1 ಲಕ್ಷ ಮಾಡಿದಾಗ ನಮ್ಗೆ 20,000 ರೂಪಾಯಿ ಎಕ್ಸ್ಟ್ರಾ ಖರ್ಚಾಗ್ತೈತಿ. 20,000 80,000 ಅವ್ರಿಗಿಂತ ಉಳಿತಾಯ ಆಗ್ತೈತಿ ನಮಗ. 2 ವರ್ಷದಾಗ 1,000 ಅರ್ನ್ ಮಾಡಿದಂಗ ಆತ್ರಿ ರೈತರ. 80,000 ಇಳುವರಿ ಮತ್ತೆ ಈಟೆಲ್ಲ ಅವ್ರ ಹೆಚ್ಚೈತಿ ನಮ್ದು. ಅವ್ರು ಯಾರ ನಮಗ್ ಕೆಮಿಕಲ್ ಮಾಡವ್ರ ನಮಗ ಅವ್ರ ಚಾಲೆಂಜ್ ಹಾಕಿ ಮಾಡ್ರು ಅವ್ರಗ್ ನಾವೇನ್ ಒಳಗಾಗಂಗಿಲ್ಲ. ನಮ್ ತೂಕ ಪ್ರತಿಯೊಬ್ರು ನಮ್ಮದೇನ ನಮ್ ಹೊಲದಾಗ ಒಂದ್ ಆಳ್ ಇಟ್ಟವ್ರ ಆ ಪಗಾರ ಎಲ್ಲ ಕೊಡ್ತೀವಿ, ನಾವು ಚೆಕ್ ಮಾಡಿ ನೋಡ್ಬೋದು. ನಮ್ದು ನಾವ್ ಎಲ್ರಿ ಇಲ್ಲಿ ಸುಳ್ಳು ಹೇಳಿ ಕೆಮಿಕಲ್ ಉಗದ ಬೆಳೆಸ್ತಾರ ಅನ್ನೋ ಪದ ಇದ್ರ ಒಬ್ರನ್ನ ಆಳ್ ಇಡ್ಬೋದು. ಅವ್ರ ಪಗಾರ ನಾವ್ ಕೊಡ್ತೀವಿ, ಖರೆ ನಮ್ದು ಚೆಕ್ ಮಾಡಿ ನಮ್ಮದು ಲ್ಯಾಬಿಗೆ ಟೆಸ್ಟ್ ಮಾಡಿ ನಂತರ ನಮ್ಮದ್ ನೋಡ್ಲಿ ಅವ್ರು. ಇದ್ರಿ ಇದು ನೀವು ಕಬ್ಬ ಬೆಳ್ಯಾಕದ್ರಲ್ಲ ಈಗ ರೀ 11 ವರ್ಷ ಆಯ್ತು ಇದನ್ನ ಅರ್ಶಿನ ತೆಗದ ನಂತರ ಬೆಳ್ಯಾಕದ್ರಿ ನೀವು. ಅವು ಈಗ ಸದ್ಯ ನಿಮ್ಮ ಎವರೇಜಿಗೆ ಎಷ್ಟದವ್ರ ಕಬ್ಬಿನ ಎವರೇಜ್? 8 ತಿಂಗಳದಾಗ ನಮ್ಮದು 50 ಟನ್ಕಿಂತ ಹೆಚ್ಚ ಬೆಳಿತೈತ್ರಿ. ಹೆಚ್ಚಾಯ್ತು. ಅಲ್ಲಿ ಯಾವ ಕಬ್ಬ ಬೆಳ್ಯಾಕದ್ರಿ ಈಗ? ಯಾವ ತಳಿ? ಅದ 133 ಶಿವನಪುರ SNK ಅಂತೇಳಿ ಐತ್ರಿ, ಮತ್ತ 86-032 ಐತ್ರಿ, ಮತ್ತ ಸಂಜೀವಿನಿ ಐತ್ರಿ. ಈಗ ಸದ್ಯ 3 ಪ್ಲಾಟ್ ಚಾಲು ಅದಾವ. ಸಂಜೀವಿನಿ ಇದ ಸರಿ ಐತಿ. ಅದ್ರ ಮೊದಲೆಲ್ಲ ನಿಮ್ದು 86-032 ಐತ್ರಿ. ಈಗ 2 ವರ್ಷ ಆಯ್ತು SNK ಮಾಡಕತ್ತೀರಿ. ಹೋದ ವರ್ಷ ಈ ವರ್ಷ ರೀ. 2 ವರ್ಷ SNK ಮಾಡೋದ್ರಿ. ಅದ್ರ ಬಗ್ಗೆ ಆದ್ರ ಈ SNK ಅಷ್ಟ್ ಇಳುವರಿ ಇಲ್ರಿ. ಅದು ಅದ್ ಏನ್ ಹೇಳ್ತಿದ್ರ ಅವ್ರಿ, SNK ಬ್ಯಾನ್ ಮಾಡಿದ್ವಿ ಅಂತ ಹೇಳ್ರಿ. ಎಲ್ರಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಾಗ ಅಲ್ಲಿ ಕೃಷಿ ಮೇಳದಾಗ್ರಿ. ಅಂದ್ರ ಅವ್ರ ಏನ್ ಮಾಡ್ರಿ, ಅದ ಗಂಡ್ಸುಳಿ ಬೀಳ್ತೈತಿ ಅಂತ ಹೇಳ್ರಿ. ನಮ್ಮಲ್ಲಿ ಸಾವಯವ ಮಾಡೋದ್ರಿಂದ ಅದ್ ಗಂಡ್ಸುಳಿನೂ ಬಿದ್ದಿಲ್ಲ, ನಮ್ದು ಸುಳಿನೂ ಸುತ್ತಿಲ್ಲ, ಏನೂ ಆಗಿಲ್ಲ. ಕರೆಕ್ಟ್ ಆಯ್ತು. ನಾವ್ ಅದಕ್ಕೆ ಏನೋ ಔಷಧ ಮಾಡಿಲ್ಲ, ಏನೂ ಇಲ್ರಿ. ಈಗ ಈ ಸದ್ಯ ಹೋಗೋ ಪ್ಲಾಟ್ ಅದಾವನ್ರಿ? 2 ಹೋಗೋ ಪ್ಲಾಟ್ ಅದಾವ್ರಿ. ಈಗ ಅರಿಶಿನ ತೆಗದ ಮೇಲೆ ಹಚ್ಚಿದ
ಪ್ಲಾಟ್ ಅದಾವ್ರಿ ಈಗ ಅವ್ರು ನಿಮ್ಗೆ ಬೇಕಾದ್ರೆ ತೋರಿಸ್ತೇನ್ರಿ ಅವತ್ತೂ ತೋರ್ಸಲ್ಲ ನೋಡೋಣ್ರಿ ಅದ್ರ ಬಗ್ಗೆ ಮಾಹಿತಿ ಹೇಳ್ರಿ ರೈತರಿಗೆ ಆಯ್ತ್ರಿ ಬರ್ರಿ. ಹಾ ರೀ